ಆಕ್ಸಿಡೆಂಟ್ ಆಯಿತು. ಯಾವ ಥರ ಆಯಿತು ಏನು ಅಂತ ಹೇಳಿ ಒಂದು ಸ್ವಲ್ಪ ಅವ್ರ ಮಾಹಿತಿ ಕೊಡಿ ಅವ್ರಿಗೆ. ಯಾಕೆಂದರೆ ನಾವು ಇನ್ನೊಬ್ರಿಗೆ ಹೇಳಿದ್ರೆ ಸರ್, ನಿಮ್ಮ ಬಾಯಿಂದ ನಾವು ಬೇರೆಯವ್ರಿಗೆ ಕೇಳಿಸ್ಬೇಕು. ಅದಕ್ಕಿಂತ ನೀವೇ ಆದರೂ ಮಾಹಿತಿ ಕೊಡಿ ಅಂತ ಕೇಳ್ಕೊತೀನಿ. ನಾನು ಬೆಂಗಳೂರಲ್ಲಿ ಟಾಟಾ ಎಸಿ ಡ್ರೈವರು, ಹೆಸರು ವೆಂಕಟೇಶ್ ಅಂತ, ಕೋಟ್ರು ಮಾಡ್ತಾ ಇದ್ದೆ. ಬನ್ನರ್ಘಟ್ಟಕ್ಕೆ ಬಾಡಿಗೆ ಹೋಗಿದ್ದೆ. ಅಲ್ಲಿಂದ ಒಂದು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಬಂದೆ. ಒಂದು ಅಂಶ ಹತ್ರ ಮೂವ್ ಮಾಡಿದೆ, ಇನ್ನೊಂದು ಅಂಶ ಹತ್ರ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡ್ತಿದ್ದಂಗೆ ಲೆಫ್ಟ್ ಸೈಡ್ ಟೈರ್ ಬಡ್ಡಂತು. ಹಂಗೆ ಅಂತಿದ್ದಂಗೆ ಗಾಡಿ ಬ್ರೇಕ್ ನಿಲ್ಲಿಲ್ಲ, ಎತ್ತಿ ಕುಕ್ಬಿಡ್ತು. ಎತ್ತಿ ಕುಕ್ತಿದ್ದಂಗೆ ಎರಡೂ ಕಾಲು ಸ್ವಾಧೀನ ಇಲ್ದಂಗೆ ಆಗೋಯ್ತು. ನನಗೆ ಸ್ವಾಧೀನ ಇಲ್ದಂಗೆ ಆದರೂ ಪರವಾಗಿಲ್ಲ, ಏನೋ ಆಗುತ್ತೆ, ಹುಷಾರಾಗ್ಬೋದು. ಆಪ್ರೇಷನ್ ಮಾಡ್ಕೊಂಡು ಗೊತ್ತಾಯಿತು ನರ ನಿಮಗೆ ಫ್ರ್ಯಾಕ್ಚರ್ ಆಗೈತೆ ಅಂತ. ಆಪ್ರೇಷನ್ ಮಾಡಿಸ್ಕೊಂಡು ಎಲ್ಲ ಮಾಡಿದ್ಮೇಲೆ ಗೊತ್ತಾಯಿತು ನಾವು ಮಾಡಿದ ತಪ್ಪು ಏನು ಅಂತ. ಅಂದರೆ ಎಷ್ಟು ಫಾಸ್ಟಾಗಿ ಡ್ರೈವಿಂಗ್ ಮಾಡ್ಕೊಂಡು ನಾವೇ ಸತ್ತಾಗ ಇಲ್ಲ, ಅರ್ಧ 10 ನಿಮಿಷ ಟೈಮ್ ಉಳಿಸೋಕೆ ಹೋಗಿ ನಮ್ಮ ಲೈಫ್ ಇವತ್ತು ಸ್ಕ್ರ್ಯಾಪ್ ಆಗೋಯ್ತು. ಈ ಜಾಗಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ಅಲ್ಲೂ ಸಾಕಾಗಿ ಈಗ ಕೊನೆಯಲ್ಲಿ ಈ ಕರ್ಬಾಸಕ್ಕೆ ಬಂದೆ. ಕರ್ಬಾಸಲ್ಲಿ ಒಬ್ರು ಹೇಳಿದ್ರು, ಇಲ್ಲಿ ಹೋಗಿ ನಿಮ್ಗೆ ಅಲ್ಲಿ ಚೈತನ್ಯ ತುಂಬ್ತಾರೆ, ಓಡಾಡಿಸ್ತಾರೆ, ಏನಾದ್ರು ಒಂದು ದಾರಿ ಆಗುತ್ತೆ ಅಂತ. ಹಾಗಾಗಿ ಬಂದೆ. ನಿಮ್ಮದು ಫೋನ್ ನಂಬರ್ ಸಿಕ್ತು ಯೂಟ್ಯೂಬಲ್ಲಿ, ನಿಮ್ಮ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದೆ. ನಿಮ್ಮನ್ನು ನೋಡಿದ್ಮೇಲೆ ಅನ್ನಿಸ್ತು ನಂದು ಏನೂ ಅಲ್ಲ, ಅದ್ರ ಪ್ರಯತ್ನ ನಿಮ್ಮ ಜೊತೆ ನಾವು ಕೊಟ್ಟರೆ ನಾವು ಒಂದು ದಿವಸ ನಡಿಬೋದು ಅನ್ನೋ ಒಂದು ಆಸೆ. ನೋಡಿ, ಅವ್ರ ಬಾಯಿಂದಲೇ ಹೇಳ್ತಿದ್ದೀನಿ. ದಯವಿಟ್ಟು ಈ ಸ್ಪೈನಲ್ ಕಾರ್ಡ್ ಇಂಜರಿಯರು ಯಾವತ್ತೂ ನಮಗೆ ಈ ಥರ ಆಯಿತು ಅಂತ ಮಾನಸಿಕವಾಗಿ ಕೂಗ್ಬೋದು. ಯಾಕೆಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಹೋದರೆ ನಾವು ಸ್ಪೈನಲ್ ಕಾರ್ಡ್ ಇಂಜರಿಯರು ನಾವು ಮಾನಸಿಕವಾಗಿ ಸಪೋರ್ಟ್ ಮಾಡಲಾರ ಮನೇಲಿ ಇದ್ದು ಮಾನಸಿಕವಾಗಿ ಕುಗ್ತಾ ಹೋಗ್ತಾರೆ. ಅದರಿಂದ ದಯವಿಟ್ಟು ಮಾನಸಿಕವಾಗಿ ಕುಗ್ಗೋದು ಬೇಡ. ನೋಡಿ, ಇವ್ರು ಗಾಡಿ ಓಡಿಸ್ಬೇಕಾದ್ರೆ ಆಗಿರೋದು ಆಕ್ಸಿಡೆಂಟು ಇವತ್ತು ಒಂದು 5 ನಿಮಿಷ ಟೈಮಲ್ಲಿ ಇದು ಮಾಡೋಕ್ಕೆ ಹೋಗಿ ಇವತ್ತೊಂದು ಜೀವನನೇ ಹಾಳಾಗೋಯ್ತು. ದಯವಿಟ್ಟು ಗಾಡಿ ಓಡಿಸೋರು ದಯವಿಟ್ಟು ನಿಧಾನ ಕೊಡಿಸಿ, ಅದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್.